ನಾವು ಕರ್ನಾಟಕ ಹಿತರಕ್ಷಣಾ ವೇದಿಕೆ ರಾಜ್ಯ ಅಧ್ಯಕ್ಷರು ಸಂಸ್ಥಾಪಕರು ಅಂತ ಈ ದಿನ ಈ ಒಂದು ವಿಡಿಯೋ ಮಾಡೋದಕ್ಕೆ ಕಾರಣ ನಮ್ಮ ಸುಮಾರು ಈಗ ಎಲ್ಲ ಕಡೆ ಪರೀಕ್ಷೆಗಳು ಮುಗಿದಿದೆ. 7ನೇ ತರಗತಿ ಪಾಸ್ ಆಗಿರೋರು ಮತ್ತೆ ಸುಮಾರು 8ನೇ ತರಗತಿ ಪಾಸ್ ಆಗಿರೋರು ಎಲ್ಲ ರೀತಿಯ ಶಾಲೆಗಳು ಮುಗಿದಿವೆ, ರಜೆಗಳು ಬಂದಿದೆ. ಆದರೂ ನನ್ನ ಒಂದು ಅನಿಸಿಕೆ, ಇವತ್ತು ಪ್ರತಿಯೊಬ್ಬರು ಏನು ಖಾಸಗಿ ಶಾಲೆಗಳಲ್ಲಿ ನಾನು ಸೇರಿಸಬೇಕು ಅಂತ ಖಾಸಗಿ ಶಾಲೆಗಳಲ್ಲಿ ಎಷ್ಟೇ ಒಂದು ಡೊನೇಷನ್ಗಳು ಕೇಳ್ತಾರೆ, ಫೀಸ್ಗಳು ಕೇಳ್ತಾರೆ, ಅವರಿಗೆ ಇಷ್ಟ ಬಂದ ರೀತಿಯಲ್ಲಿ ಅವರು ಹಣ ಗಳಿಸೋದಕ್ಕೆ ಈಗ ಕಮರ್ಷಿಯಲ್ ಅಂದ್ರೆ ಸ್ಕೂಲ್ಗಳನ್ನೇ ಒಂದು ಕಮರ್ಷಿಯಲ್ ತರ ಬಿಸ್ನೆಸ್ಗಳ ತರ ಬಳಸ್ತಾ ಇದ್ದಾರೆ. ಆದ್ದರಿಂದ ಇವತ್ತು ಬಡವರು ಸಹ ಆ ಒಂದು ಜಾಲಕ್ಕೆ ಸಿಕ್ಕಾಕೊಳ್ತಾ ಇದ್ದಾರೆ. ಕಾರಣ ಏನಂದ್ರೆ ಸರ್ಕಾರಿ ಶಾಲೆಗಳಿಗೆ ಸರ್ಕಾರದಿಂದ ಸುಮಾರು ಲಕ್ಷಾಂತರ ರೂಪಾಯಿಗಳನ್ನ ಅನುದಾನವಾಗಿ ಕೊಡ್ತಾ ಇದ್ದಾರೆ. ಮತ್ತೆ ಇನ್ನು ಹೆಚ್ಚಿನ ಆಸಕ್ತಿ ನೀಡ್ತಾ ಇದ್ದಾರೆ. ಮತ್ತೆ ಅತಿ ಹೆಚ್ಚಿನ ರೀತಿಯಲ್ಲಿ ಶಿಕ್ಷಕರು ಪ್ರತಿಯೊಬ್ಬರು ನಮ್ಮ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಎಷ್ಟೋ ಜನ ರ್ಯಾಂಕ್ಗಳು ಬಂದಿರತಕ್ಕಂಥವ್ರು ಇದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಓದಿ IAS, IPS ಆಗಿರೋರು ಇದ್ದಾರೆ. ಆದರೆ ಯಾಕೆ ಈ ರೀತಿ ಲಕ್ಷಾಂತರ ರೂಪಾಯಿಗಳನ್ನ ಖಾಸಗಿ ಶಾಲೆಗಳಿಗೆ ಕಟ್ಟಿ ಮಕ್ಕಳನ್ನ ಅಲ್ಲಿ ಕಳಿಸೋದ್ರಿಂದ ಯಾವುದೇ ರೀತಿಯಲ್ಲಿ ನಿಮಗೆ ಅಷ್ಟೊಂದು ಪ್ರಯೋಜನ ಆಗೋದಿಲ್ಲ ಅನ್ನೋದೇ ಇದರ ಉದ್ದೇಶ. ಕಾರಣ ಇಷ್ಟೇ, ಸರ್ಕಾರಿ ಶಾಲೆಗಳಲ್ಲಿ ಈಗ ತುಂಬಾ ಎಚ್ಚೆತ್ಕೊಳ್ತಾ ಇದ್ದಾರೆ. ಎಚ್ಚೆತ್ಕೊಂಡು ಇದು ಮಾಡಿಕೊಂಡು ಒಂದು ರೀತಿಯಲ್ಲಿ ತುಂಬಾ ಆಸಕ್ತಿಯಿಂದ ಶಿಕ್ಷಕರಿಗೆ ಎಲ್ಲಾ ರೀತಿಯಲ್ಲಿ ಒಂದು ಮಕ್ಕಳಿಗೆ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ. ಖಾಸಗಿ ಶಾಲೆಗಳಲ್ಲಿ ಲಕ್ಷಾಂತರ ರೂಪಾಯಿಗಳನ್ನ ಕಟ್ಟೋದ್ರಿಂದ ಅಲ್ಲಿ ಏನು ಪಡಿತಕ್ಕಂತ ಒಂದು ವಿದ್ಯಾಭ್ಯಾಸ ಇದೆಯೋ ಅದೇ ವಿದ್ಯಾಭ್ಯಾಸನ ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಪಡೆಯಬಹುದು. ಅದರಿಂದ ಪೋಷಕರಿಗೆ ನನ್ನ ಒಂದು ಮನವಿ ಏನಂದ್ರೆ, ಸರ್ಕಾರಿ ಶಾಲೆಗಳಿಗೆ ದಯವಿಟ್ಟು ಮಕ್ಕಳನ್ನ ಕಳಿಸಿ. ಸರ್ಕಾರಿ ಶಾಲೆಯಲ್ಲಿ ಎಲ್ಲಾ ರೀತಿಯ ಆಟೋಪಚಾರಗಳು ಮತ್ತು ಮಕ್ಕಳನ್ನ ತುಂಬಾ ಎಲ್ಲಾ ರೀತಿಯಲ್ಲಿ ಒಂದು ಅನುಕೂಲಗಳು ಮತ್ತು ಮಕ್ಕಳಿಗೆ ಸರ್ಕಾರದಿಂದ ಅನೇಕ ರೀತಿಯಲ್ಲಿ ಸೌಲಭ್ಯಗಳು ದೊರೆಯುತ್ತದೆ. ಮತ್ತೆ ಪೋಷಕರು ಹಣ ಇಲ್ದಿದ್ರೂ ಸಾಲ ಮಾಡಿ ಖಾಸಗಿ ಶಾಲೆಗಳು ಕಳಿಸಿ ಸಾಲಗಾರರಾಗಬಾರದು ಅನ್ನೋದೇ ನನ್ನ ಉದ್ದೇಶ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡಿಕೊಂಡು ಎಲ್ಲಾ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಿ ಅನ್ನೋದೇ ಈ ಕರ್ನಾಟಕ ಹಿತರಕ್ಷಣಾ ವೇದಿಕೆಯಿಂದ ಎಲ್ಲರಲ್ಲೂ, ಪೋಷಕರಲ್ಲೂ ಮತ್ತು ಮಕ್ಕಳಲ್ಲೂ ನನ್ನ ಮನವಿಯನ್ನ ತಿಳಿಸ್ತಾ ಇದ್ದೇನೆ.